ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ಕೆರೆಗುಡಿಹಳ್ಳಿ ಗ್ರಾಮದ ಬಸವೇಶ್ವರ ಕಾರ್ತೀಕೋತ್ಸವವು ದಿನಾಂಕ ಡಿಸೆಂಬರ್ 8, 2025 ಸೋಮವಾರದಂದು ರಾತ್ರಿ ಬೆಳಗ್ಗೆ 8 ಗಂಟೆಗೆ ಕಾರ್ತೀಕ ಮಾಸದಲ್ಲಿ ಶಿವ ಮತ್ತು ಇತರೆ ದೇವತೆಗಳ ದೇವಾಲಯದಲ್ಲಿ ನಡೆಯುವ ವೈಭವದ ಲಕ್ಷ ದೀಪೋತ್ಸವ, ಅಭಿಷೇಕ, ಪಲ್ಲಕ್ಕಿ ಉತ್ಸವ, ಭಜನೆ, ನಂದಿಕೋಲು, ಸಮಾಳ, ಡೊಳ್ಳು ಕುಣಿತ ಹಾಗೂ ವಿವಿಧ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಊರ ಒಳಗಿನ ಬಸವೇಶ್ವರ ದೇವಸ್ಥಾನದಿಂದ ಊರ ಹೊರಗಿನ ಕೆರೆ ಏರಿಯ ಮೇಲಿರುವ ಬಸವೇಶ್ವರ ದೇವಸ್ಥಾನಕ್ಕೆ ಸ್ವಾಮಿಯ ಅಡ್ಡ ಪಲ್ಲಕ್ಕಿಯಲ್ಲಿ ದೇವರನ್ನು ಉತ್ಸವದಲ್ಲಿ ತಂದು ಪೂಜೆ ನಡೆಸಲಾಯಿತು. ಇದೇ ವೇಳೆ ಭಕ್ತರು ಬಸವೇಶ್ವರ ಸ್ವಾಮಿಗೆ ಹೂ, ಹಣ್ಣು, ಕಾಯಿ, ಎಣ್ಣೆ, ನೈವೇದ್ಯವನ್ನು ಸಮರ್ಪಿಸಿದರು. ನಂತರ ಭಕ್ತಾದಿಗಳು ದೀಪಗಳನ್ನು ಹಚ್ಚುವ ಮೂಲಕ ಕಾರ್ತೀಕೋತ್ಸವವನ್ನು ನಡೆಸಿದರು. ತದನಂತರ ನಿಲುವಂಜಿ ಮಲ್ಲೇಶಪ್ಪ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದರು. ಈ ಸಮಯದಲ್ಲಿ ಊರ ಒಳಗಿನ ದೇವಸ್ಥಾನದಿಂದ ಊರ ಹೊರಗಿನ ದೇವಸ್ಥಾನದವರೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ದಿನಾಂಕ ಡಿಸೆಂಬರ್ 9, 2025 ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ಬಸವೇಶ್ವರ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಹೂವಿನ ಅಲಂಕಾರದೊಂದಿಗೆ ವಿವಿಧ ವಾದ್ಯಗಳೊಂದಿಗೆ ಮಧ್ಯರಾತ್ರಿ 2 ಗಂಟೆಯವರೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಗುಡಿ ತುಂಬಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಪಂಡಿತಾರಾಧ್ಯರವರು ದೇಣಿಗೆಯಾಗಿ 10,000 ಹಣವನ್ನು ನೀಡಿದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ವಕೀಲರಾದ ಜಿ. ನಂದೀಶ್, ಎಸ್. ಪರಮೇಶ್ವರಪ್ಪ, ಕೆರೆಗುಡಿಹಳ್ಳಿ ಹಾಲೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ, ಡಿ. ಚಿದಾನಂದಪ್ಪ, ಜಿ. ಶೇಖರಪ್ಪ, ಎಸ್. ಬಸವರಾಜ್, ಯು. ಎಂ. ಬಸಯ್ಯ, ಕೆ. ನಾಗಪ್ಪ, ಡಿ. ಮರುಳಸಿದ್ದಪ್ಪ, ಷಡ್ಕಪ್ಪ, ಟಿ. ಅಜ್ಜಪ್ಪ, ಕೆ. ರುದ್ರಚಾರಿ, ಬಿ. ಎಸ್. ರೇವಣಸಿದ್ದಪ್ಪ, ಮಂಜುನಾಥ್, ಕಲ್ಲೇಶಪ್ಪ, ಎನ್. ಮಲ್ಲೇಶಪ್ಪ, ಜಿ. ಗಂಗಪ್ಪ, ಪೂಜಾರಿ ಕೋಟ್ರೇಶ್, ಮರುಕುಂಟಿ ಮಂಜುನಾಥ್, ಯು. ಎಂ. ವೀರಯ್ಯ, ಜಿ. ಮಲ್ಲಿಕಾರ್ಜುನ್, ನಿವೃತ್ತ ಕ್ರೈಂ ಪಿಎಸ್ಐ, ರುದ್ರಪ್ಪ, ಶಿಂಗ್ರಿಹಳ್ಳಿ ಬಸವರಾಜ್, ಜಕಣಾಚಾರಿ, ಶಿವನಾಗಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ.